ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮನೆ ಅಂಗಳದಲ್ಲಿ ಒಂದು ಕಮಲದ ರಂಗೋಲಿ. ಇದು ನಮ್ಮ ತುಳಸಿ ಗಿಡ. ಒಂದು ಡಿಟಾಕ್ಸಿನ್ ಮಾಡ್ಕೊಂಡು ಕುಡಿಯೋಣ. ಇದಕ್ಕೆ ದ್ರಾಕ್ಷಿ, ಕ್ಯಾರೆಟು, ಶುಂಠಿ, ನಿಂಬೆಹಣ್ಣು, ಮೆಣಸು ಪುಡಿ ಹಾಕಿ ನುಣ್ಣಗೆ ರುಬ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ನಮಗೆ ಹೆಲ್ತಿ ತುಂಬ ಒಳ್ಳೆಯದು. ಈ ಟೀ ಕಾಫಿ ಬದಲಿಗೆ ಇದನ್ನು ಮಾಡ್ಕೊಂಡು ಕುಡಿಬೋದು. ತಿಂಡಿಗೆ ಪಲಾವ್ ಮಾಡ್ತಾಯಿದ್ದೀನಿ. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಒಂದು ಕಪ್ ನೆನೆಸಿದ ಅಕ್ಕಿ, ಈರುಳ್ಳಿ, ಟೊಮೊಟೊ, ನೆನೆಸಿದ ಬಟಾಣಿ, ಮಸಾಲೆ ಮತ್ತು ಪುದೀನ ಇಷ್ಟು ತಗೋಬೇಕು. ಮಸಾಲೆಗೆ ಚಕ್ಕೆ, ಲವಂಗ, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣು ರುಬ್ಕೋಬೇಕು. ಮತ್ತು ಒಂದು ಕುಕ್ಕರಿಗೆ 2 ಸ್ಪೂನ್ ತುಪ್ಪ, ಎಣ್ಣೆ ಇದು ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಸೋಂಪು ಕಾಳನ್ನ ಹಾಕಿ ಪಲಾವ್ ಎಲೆ ಇದೆಲ್ಲ ಚೆನ್ನಾಗಿ ಮಸಾಲೆ ಎಣ್ಣೆಯಲ್ಲಿ ಹುರಿಬೇಕು. ಅದು ಚಟಪಟ ಸಿಡಿದ ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರಿದು ಅದು ಕಂದು ಬಣ್ಣ ಬಂದಮೇಲೆ ಅದಕ್ಕೊಂದು ಸ್ವಲ್ಪ ಮತ್ತು ಟೊಮೊಟೊನೂ ಇದಾದಮೇಲೆ ಬಟಾಣಿ, ಹಸಿ ತರಕಾರಿ ಏನು ಹೆಚ್ಕೊಂಡಿದ್ವೋ ಹಸಿ ತರಕಾರಿಗಳು, ರುಬ್ಬಿಟ್ಕೊಂಡು ಮಸಾಲೆ ಇದನ್ನೆಲ್ಲ ಹಾಕಿ ಕೈ ಆಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ 1 ಸ್ಪೂನು ಖಾರದ ಪುಡಿ ಹಾಕಿದ್ವ. ಮತ್ತು ಮತ್ತೊಂದು ಸ್ಪೂನು ಧನಿಯಾ, ಚಿಟಿಗೆ ಅರಿಶಿನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ 2 ಲೋಟ ಬಿಸಿನೀರು ಕಾಯಿಸಿಟ್ಕೋಬೇಕು. 1 ಅಳತೆಗೆ 2 ಅಳತೆ ನೀರು ಇದನ್ನು ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾದಮೇಲೆ ನೆನೆಸಿಟ್ಟ ಅಕ್ಕಿ ಹಾಕಬೇಕು. ಅಕ್ಕಿ ಎಲ್ಲ ಕುದ್ದಾದಮೇಲೆ ಮತ್ತೆ ಅದಕ್ಕೆ ಪುದೀನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಪುದೀನ ಮತ್ತು ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ಕೋಬೇಕು. ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಕ್ರಷ್ ಮಾಡಿ ಹಾಕ್ಕೊಂಡ್ಮೇಲೆ ಲಾಸ್ಟಿಗೆ ಒಂದೋಳು ನಿಂಬೆಹಣ್ಣು ಹಿಂಡಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರೆಸ್ಬೇಕು. ಆವಾಗ ನಮ್ಮ ಪಲಾವು ಮೊಸರು ಬಜ್ಜಿ ಜೊತೆ ರೆಡಿಯಾಗುತ್ತೆ. ಇವತ್ತಿನ ಪೂಜೆ ನಮ್ಮ ಮನೆದು. ಇವತ್ತು ಸ್ವಲ್ಪ ಪಾತ್ರೆ ಇದ್ವು, ಅವನ್ನು ತೊಳ್ಕೊತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಪೂಜೆ ಎಲ್ಲ ನಮ್ಮ ಮನೆಯವರೇ ಮಾಡೋಗ್ತಾರೆ. ಆಲ್ಮೋಸ್ಟ್ ಎಲ್ಲ ಅವರೇ ಮಾಡೋದು. ನಂದಷ್ಟೊತ್ತಿಗೆ ಟಿಫನ್ನು ಎಲ್ಲ ಮಾಡೋದು ರೆಡಿ ಆಗುತ್ತೆ. ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಅವ್ರು ಆಫೀಸ್ಗೆ ಹೋಗ್ತಾರೆ. ನಾನಿವಾಗ ಪಾತ್ರೆ ಎಲ್ಲ ಮಧ್ಯಾಹ್ನದ ಪ್ರಿಪೇರ್ ಮಾಡ್ಕೊಳ್ಬೇಕು. ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಏನಾದರೂ ಮಾಡಬೇಕಲ್ಲ, ಇದಕ್ಕೆ ಸೊಪ್ಪಿನ ಸಾರು, ಚಪಾತಿ ಮತ್ತು ಜಾಮೂನ್ ಮಾಡ್ತಾಯಿದ್ದೀನಿ. ಸೊಪ್ಪಿನ ಸಾರಿಗೆ ನೆನೆಸಿಟ್ಕೊಂಡು ಬೇಳೆ, ಆ ಬೇಳೆಯಲ್ಲಿ ಹೆಸರುಬೇಳೆ, ತೊಗರಿಬೇಳೆ, ಮಸೂರುಬೇಳೆ ಮೂರನ್ನೂ ಒಂದು ಮಿಕ್ಸ್ ಮಾಡ್ಕೊಂಡು ನಾನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ. ನಮಗೆ ಎಷ್ಟು ಬೇಕಷ್ಟು ತೊಗರಿಬೇಳೆ ಅವನ ಬೇಳೆ ನೆನೆಸಿ ಇಟ್ಟಿರ್ತೀನಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಅದನ್ನು ಒಂದು ವಿಷಲ್ ಬರೆಸ್ಕೊತೀನಿ ಫಸ್ಟ್. ಹಂಗಾದ್ರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಬೆಂದಾದ್ಮೇಲೆ ಅದಕ್ಕೆ ಸೊಪ್ಪು, ಅಳಸಿನ ಬೀಜ ಇತ್ತು ಸ್ವಲ್ಪ, ಅದನ್ನು ಜೊತೆಗೆ ಹಾಕಿದ್ದೀನಿ. ಅದ್ರ ಜೊತೆ ಅಳಸಿನ ಬೀಜನೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸೊಪ್ಪು ಸಾರಿಗೆ. ಅದಕ್ಕೆ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದು 2 ಟೊಮೊಟೊ, ಬೆಳ್ಳುಳ್ಳಿ 2 ಜಜ್ಕೊಂಡಿರ್ತೀನಿ, ಅದನ್ನು ಅದಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ. ಚೆನ್ನಾಗಿರುತ್ತೆ. ಇದು ನಮ್ಮ ಮನೇಲಿ ಮಾಡೋ ಸೊಪ್ಪು ಸಾರು. ಚಪಾತಿಗೆ, ರೊಟ್ಟಿಗೆ, ಪೂರಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಬರುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಖಾರದ ಪುಡಿ ಏನಾದರೂ ಹಾಕ್ಕೋಬೋದು, ಮೆಣಸಿನ್ಕಾಯಿ ಆದರೂ ಹಾಕ್ಬೋದು. ಆಲ್ಮೋಸ್ಟ್ ನಾನು ಖಾರದ ಪುಡಿಯನ್ನು ನಮ್ಮ ಮನೇಲಿ ಹಾಕೋದು ನಾವು ಜಾಸ್ತಿ. ಮೆಣಸಿನ್ಕಾಯಿ ಮಧ್ಯೆ ಸಿಗುತ್ತೆ ಅಂತ ನಮ್ಮ ಮನೆಯವರು ಇಷ್ಟ ಆಗಲ್ಲ ಅವರಿಗೆ. ಆಮೇಲೆ ಮನೇಲಿ ಮಾಡಿಟ್ಟಿದ್ದು ಸಾಂಬಾರು ಪುಡಿ ಹಾಕ್ಬಿಟ್ಟು ಅದನ್ನು ಮತ್ತೆ ಒಂದು ವಿಷಲ್ಲು ಹೊಡೆಸ್ಬೇಕು. ಅದು ಒಂದು ವಿಷಲ್ ಬಂದಾದಮೇಲೆ ಮತ್ತು ಅದನ್ನು ಚೆನ್ನಾಗಿ ಮಸ್ಕೊಂಬಿಟ್ಟು ಎಲ್ಲ ಒಗ್ಗರಣೆ ಹಾಕಬೇಕು. ನಾವು ನಮ್ಮ ಮನೇಲಿ ಸ್ವಲ್ಪ ಗಟ್ಟಿ ಮಾಡ್ಕೊತೀನಿ. ಮಸೊಪ್ಪು ಗಟ್ಟಿ ಇಷ್ಟಪಡ್ತಾರೆ ನಮ್ಮ ಮನೇಲಿ, ಹಾಗಾಗಿ ನಾವು ಗಟ್ಟಿ ಮಾಡ್ತಿದ್ದೀನಿ. ಒಂದು ವಿಷಲ್ ಬಂದರೆ ಸಾಕದು. ಫಸ್ಟ್ಗೆ ಒಂದು ಸಲ ಅಲ್ಲೇ ಬೇಳೆ ಬೇಯಿಸ್ಬಿಟ್ಟು ಒಂದು ವಿಷಲ್ ಹೊಡೆಸಿದ್ವ, ಅದು ಮ್ಯಾಶ್ ಆಗಿರುತ್ತೆ. ಏನು ನಮಗೆ ಸೊಪ್ಪೊಂದು ಬೇಯಬೇಕು, ಸೊಪ್ಪು ಅವೆಲ್ಲ ಜೊತೆಗೆ ಹಾಕಿದರೆ ಏನಾಗುತ್ತೆ, ಪೋಷಕಾಂಶಗಳೆಲ್ಲ ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೆ 2 ವಿಷಲ್ ಹೊಡೆಸ್ಬೇಕಾಗುತ್ತೆ ಬೇಳೆಗೆ.
ಅದಕ್ಕೆ ಫಸ್ಟ್ಗೆ ಅದೊಂದು ವಿಷಲ್ ಹೊಡಿಸಿ ಆಮೇಲೆ ಮತ್ತೆ ಸೊಪ್ಪು ಎಲ್ಲ ಅದಕ್ಕೆ ಏನೇನು ಬೇಕೆಲ್ಲ ಹಾಕಿ ಒಂದು ವಿಷಲ್ ಹೊಡಿಸ್ತೀನಿ. ಆವಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಮತ್ತು ಎಣ್ಣೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಅದಕ್ಕೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ನೀರುಳ್ಳಿ ಒಂದು ಸ್ವಲ್ಪ, ಇದಿಷ್ಟನ್ನು ಹಾಕಿ ಒಗ್ಗರಣೆ ಹಾಕಬೇಕು. ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಗಟ್ಟಿಗೆ ಮಾಡ್ಕೊಂಡ್ರೆ ಅದು ಹಲಸಿನ ಬೀಜ ಬೇರೆ ಹಾಕ್ತಿರ್ತೀವ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಥರ ನಮ್ಮನೆ ಸೊಪ್ಪಿನ ಸಾರು ನಾವು ಮಾಡ್ತೀವಿ. ನನ್ನ ಮಗ ಇದ್ದನು ಅದ್ರ ಜೊತೆ ಜಾಮೂನ್ ಮಾಡಮ್ಮ ಅಂತಿದ್ದ. ಜಾಮೂನ್ ಪ್ಯಾಕೆಟ್ ಇರಲಿಲ್ಲ, ಹಾಲಿನ ಪೌಡ್ರ್ ಇತ್ತು ಮನೆಯಲ್ಲಿ. ಅದಕ್ಕೆ ಹಾಲಿನ ಪೌಡ್ರಲ್ಲಿ ಮಾಡಲೇನಪ್ಪ ಅಂದೆ. ಅದು ಗುಲಾಬ್ ಜಾಮೂನ್ ಬಂದಂಗೆ ಬರಲ್ಲ, ಆದರೂ ಮಕ್ಳಿಗೆ ಇಷ್ಟ ಆಗುತ್ತೆ. ಅದಕ್ಕೊಂದು ಸ್ಪೂನು ಚಿರೋಟಿ ರವೆ, ಹಾಲಿನ ಪುಡಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕಲಸ್ಕೊಬೇಕು. ಅದೊಂದು ಸ್ವಲ್ಪ ಗಟ್ಟಿಯಾಗೈತೆ ಅಂದಾಗ ಮತ್ತೊಂದು ಸ್ಪೂನ್ ತುಪ್ಪ ಹಾಕಿ ಕಲಸಿಡ್ಬೇಕು. ಒಂದು 5ರಿಂದ 10 ನಿಮಿಷ ಕಲಸಿಟ್ರೆ ಸಾಕಾಗುತ್ತೆ. ಆಮೇಲೆ ಸಕ್ಕರೆ ಪಾಕಕ್ಕೆ ಒಂದು ಅರ್ಧ ಲೋಟ ಸಕ್ಕರೆ, ಅರ್ಧಕ್ಕಿಂತ ಜಾಸ್ತಿನೂ ತೊಗೋಬೋದು. ನಮ್ಮನೆ ಸ್ವೀಟ್ ಅಷ್ಟೇ ಕಡಿಮೆ ತಿಂತೀವಿ. 1 ಲೋಟ ನೀರು ಹಾಕಿ ಇಟ್ಟು 1-2 ಏಲಕ್ಕಿನ ಸಿಪ್ಪೆ ಸಮೇತ ಜಜ್ಕೊಂಡು ಅದ್ರೊಳಗೆ ಹಾಕಬೇಕು. ಹಾಕಿ ಅದು ಸಕ್ಕರೆ ಕರಗೋವಷ್ಟು ಕುದಿಸಿದ್ರೆ ಸಾಕದು. ಅದು ಪಾಕ ಏನು ಆಗೋದು ಬೇಕಾಗಿಲ್ಲ. ಸಕ್ಕರೆ ಎಷ್ಟು ಕರಗಿದ್ರೆ ಸಾಕಾಗುತ್ತೆ. ಮತ್ತೊಂದು ಒಲೆ ಮೇಲೆ ಇದು ಎಣ್ಣೆ ಕಾಯಕ್ಕೆ ಇಟ್ಟುಬಿಟ್ಟು ಅದಕ್ಕೆ ಉಂಡೆ ಮಾಡಿ ಇಟ್ಕೊಂಡಿರ್ತೀವ, ಅದನ್ನು ಹಾಕಿ ಕರ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕು, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಅದು ಹಾಲಿನ ಪೌಡ್ರ್ ಅಲ್ವಾ, ಅದಕ್ಕೆ ಕಪ್ಪಾಗುತ್ತೆ. ಮೀಡಿಯಮ್ ಫ್ಲೇಮ್ ಆದರೆ ಚೆನ್ನಾಗಿ ಬರುತ್ತೆ, ಕಪ್ಪಾಗೋದಿಲ್ಲ. ಅವು ಕಲರ್ ಬಂದಾದಮೇಲೆ ಅವು ಬೆಂದಿತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಅವತ್ತು ತೆಗೆದ್ಬಿಟ್ಟು ಆ ಸಕ್ಕರೆ ಪಾಕ ಏನು ಬಿಸಿ ಇರುತ್ತೋ ಆ ಬಿಸಿ ಇರುವಾಗಲೇ ಆ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಬೇಕು. ಆವಾಗ ಅದು ಸಕ್ಕರೆ ಪಾಕ ಹಿಡ್ಕೊಳ್ಳುತ್ತೆ. ಯಾಕಂದರೆ ಹಾಲಿನ ಪುಡಿ ಹಾಲಿನ ಪುಡಿಯಿಂದ ಮಾಡ್ತಿದ್ದೀವಲ್ವ, ಅದಕ್ಕೆ. ಈ ಗುಲಾಬ್ ಜಾಮೂನು ಅವಾದರೆ ನಾವು ಹಂಗೆ ಡೈರೆಕ್ಟಾಗಿ ಕುದಿಸೋದಿಲ್ಲ. ಇದು ನಮ್ಮನೆ ಇವತ್ತು ಊಟ ಆಗಿತ್ತು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್